ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಕೂಡ ಒಂದು ಬೆಂಗಳೂರು ಬಿಟ್ಟ ನಂತರ ಭಾಳ ಪ್ರಮುಖವಾದಂಥ ಸ್ಥಳ ಅದು. ಧಾರವಾಡ ಜಿಲ್ಲೆ, ಅಲ್ಲಿ ಪ್ರಭಾವಿಗಳು ಕೂಡ ಇರುವಂಥ ಒಂದು BJPಯ ಒಂದು ಪ್ರಭಾವಿ ರಾಷ್ಟ್ರ ನಾಯಕರು ಕೂಡ ಎಲ್ಲ ಇಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಇಲ್ಲಿ ಸ್ಥಳೀಯರಿಗೆ ಕೊಡೋದರಿಂದ ಬಹುಶಃ ಅದು ಹೆಚ್ಚು ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ಖಂಡಿತವಾಗಿ ಕೂಡ ಅದು ಅವಕಾಶ ಸಿಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಮಠಾಧಿಪತಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಪ್ರಸಾದ ಅವರಿಗೆ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಕೂಡ ಮಾಡ್ತಿದ್ದಾರೆ. ಇಲ್ಲ, ಖಂಡಿತವಾಗಿ ಕೂಡ, ಯಾಕಂದರೆ ಪ್ರತಿ ಬಾರಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಸರ್ಕಾರಗಳು ಬರಬೇಕಂತಂದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅದಕ್ಕೆ ಆ ಭಾಗದಿಂದ ಆರಿಸಿ ಬಂದಾಗನೇ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರುಗಳ ಒಂದು ಸಂಖ್ಯೆ ಕೊಟ್ಟಾಗ ಮಾತ್ರ ಇವತ್ತು ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು ಪ್ರತಿ ಹಂತದಲ್ಲಿ ಕೂಡ ನಾವು ನೋಡ್ತೀವಿ. ಪ್ರತಿ ವಿಧಾನಸೌಧ ಸೆಷನ್ಸ್ ನಡೆದಾಗ ಕೂಡ ನಮ್ಮ ಆ ಒಂದು ಬೇಡಿಕೆಯನ್ನು ಇಟ್ಟಿರ್ತೀವಿ. ಆ ನಿಟ್ಟಿನಲ್ಲಿ ಅವೆಲ್ಲ ನೆರವೇರಿಸಬೇಕಾದ್ರೆ, ಕೆಲವು ಏನು ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಬಹುಶಃ ಆ ಭಾಗಕ್ಕೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು. ಎಲ್ಲ ಕೂಡ ಕೇಂದ್ರೀಕೃತ ಆಗಬಾರ್ದು, ಬೆಂಗಳೂರೇ ಸೆಂಟ್ರಲ್ ಆಗಬಾರ್ದು, ಎಲ್ಲ ಕೂಡ ಡಿಸೆಂಟ್ರಲೈಸ್ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಕೂಡ ಇದೆ. ಆಶ್ವಾಸನೆ ಸಿಕ್ಕಿದೆಯಾ ಸರ್? ಸಿದ್ದರಾಮಯ್ಯ, DK ಶಿವಕುಮಾರ್, ಹೈಕಮಾಂಡ್ ಎಲ್ಲ ಮುಖಂಡರು ಕೂಡ ಹೆಚ್ಚು ಒಂದು ರೀತಿ ಎಲ್ಲೋ ಒಂದು ಕಡೆ ಅವರ ಒಂದು ಆಶ್ವಾಸನೆ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡೋಣ, ಖಂಡಿತವಾಗಿ ಕೂಡ ಹೈಕಮಾಂಡ್ ಅಂತಿಮ ತೀರ್ಮಾನ ಏನು ತೆಗೆದುಕೊಳ್ತದೆ ಅನ್ನುವಂಥದ್ದು ನೋಡೋಣ. ಕೊಟ್ಟವ್ರಿಗೆ ಕೊಡ್ತಾರೆ ಅನ್ನೋ ಆರೋಪ ಇದೆ. ಇಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ವಿಶೇಷವಾದಂಥ ಪ್ರಾಧಾನ್ಯತೆ ಕೊಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದೇನು ರಾಹುಲ್ ಗಾಂಧಿಯವರ ಒಂದು ಇದು ಕೂಡ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ಈ ಭಾಗಕ್ಕೆ ಕೊಡ್ಬೋದು ಅನ್ನುವಂಥದ್ದು ಕೂಡ ಇದೆ. ಕೊಟ್ಟಿದ್ದರು, ಹಿಂದೆ ಲಿಡ್ಕರ್ ಒಮ್ಮೆ ಕೊಟ್ಟಿದ್ದರು, ಸ್ಲಮ್ ಬೋರ್ಡು ಕೊಟ್ಟಿದ್ದರು. ಸ್ಲಮ್ ಬೋರ್ಡ್ನಲ್ಲಿ ಕೂಡ ಪ್ರಾಮಾಣಿಕವಾಗಿ ಬಹುಶಃ ಭಾಳ ದೊಡ್ಡ ಬದಲಾವಣೆ ತರುವಂಥ ಕೆಲಸ ಕೂಡ ಅಲ್ಲಿ ಪಾರದರ್ಶಕತೆ ಬರುವಂಥ ರೀತಿಯಲ್ಲಿ ಮತ್ತು ಒಳ್ಳೆಯ ಕೆಲಸ ಮಾಡುವಂಥದ್ದು. ಬಹುಶಃ ನಾನು ಹೋದ್ಮೇಲೆ ಕೂಡ ನಮ್ಮ ಮಂತ್ರಿಗಳಾದ ಜಮೀರ್ ಅಹ್ಮದ್ ಸಾಹೇಬರ ಒಂದು ನೇತೃತ್ವದಲ್ಲಿ ಸುಮಾರು 36,000 ಪ್ರಥಮ ಹಂತದಲ್ಲಿ, ಎರಡನೇ ಬಾರಿಗೆ 42,000 ಮನೆಗಳನ್ನು ನಾವು ವಿತರಣೆ ಮಾಡುವಂಥದ್ದು. ಅದು ಕೂಡ ಇಡೀ ರಾಜ್ಯದಲ್ಲೇ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ನಾವು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ. ಸುಮಾರು 2.5 ಲಕ್ಷ ಜನಸಂಖ್ಯೆ. ಬಹುಶಃ ಅಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮ ಯಾವುದೂ ಕೂಡ ಆಗಿಲ್ಲ ಇಡೀ ರಾಜ್ಯದಲ್ಲಿ ಅನ್ನುವಂಥದ್ದು ಕೂಡ ಅನೇಕರು ಕೂಡ ವ್ಯಕ್ತಪಡಿಸಿದರು. ಅನೇಕ ನಮ್ಮ ಮಂತ್ರಿಗಳು ಕೂಡ ಸ್ವತಃ ಬಹುಶಃ ಅವತ್ತು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಯಿತು, ಸನ್ಮಾನ್ಯ AICC ಪ್ರೆಸಿಡೆಂಟ್ ಅಂತ ಖರ್ಗೆ ಅವರು ಕೂಡ ಭಾಳ ಪ್ರಶಂಸೆಯನ್ನು ಮಾಡಿದರು. ಇಷ್ಟು ದೊಡ್ಡ ಕಾರ್ಯಕ್ರಮ ನಾನು ಇತ್ತೀಚೆಗೆ ನೋಡಲೇ ಇಲ್ಲ, ಇಷ್ಟು ದೊಡ್ಡ ಜನಸಂಖ್ಯೆ ಜನಸಾಗರ ಕೂಡ ಸೇರಲೇ ಇಲ್ಲ, ಭಾಳ ಅದ್ಭುತವಾದಂಥ ಮನೆಗಳನ್ನು ಕೂಡ ನೀವು ಕಟ್ಟಿದ್ದೀರಿ, ಇದೊಂದು ಮಾದರಿಯಾದಂಥ ಒಂದು ಹೈಟೆಕ್ ಒಂದು ಪ್ರೈವೇಟ್ ಯಾವ ರೀತಿ ಅಪಾರ್ಟ್ಮೆಂಟ್ಗಳು ಕಟ್ತಾರೆ ಅದೇ ನಿಟ್ಟಿನಲ್ಲಿ ಸರ್ಕಾರಿ ಮಟ್ಟದಲ್ಲಿ ಕೂಡ ಈ ರೀತಿ ಮಾಡಿದ್ದು ಕೂಡ ಇದು ಪ್ರಥಮ ಬಾರಿಗೆ ಅನ್ನುವಂಥದ್ದು ಕೂಡ ಬಹಳ ಜನರು ಕೂಡ, ಮಂತ್ರಿಗಳು, ಮುಖ್ಯಮಂತ್ರಿಗಳು, AICC ಪ್ರೆಸಿಡೆಂಟ್ ಎಲ್ಲರೂ ಕೂಡ ಅದು ವ್ಯಕ್ತಪಡಿಸಿದ್ದಂಥದ್ದು. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ, ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸ ಮಾಡಿ ತೋರಿಸಿದ್ವಿ. ಇದು ಕೂಡ ಒಂದು ಅವಕಾಶ ಬೇಕನ್ನುವಂಥದ್ದು ಬೇಡಿಕೆ.